ನಮಸ್ಕಾರ. ಇದು ಕೂಡ 2005 ಮಾರ್ಚ್ ತಿಂಗಳಲ್ಲಿ 25 ವರ್ಷಗಳ ಹಿಂದೆ ಬಂದಿರೋಂಥ ಚಂದಾಮದ ಕಥೆಯಾಗಿದೆ. ಹಸುವೆ ಎಂಬ ಔಷಧಿ ಅಂತ ಇದಕ್ಕೆ ಹೆಸರಿದೆ. ಹಸುವಿದ್ರೇ ಮನುಷ್ಯ ಕೆಲಸ ಮಾಡೋದು, ಆರೋಗ್ಯವಾಗಿರೋದು ಎಲ್ಲ ಇರುತ್ತೆ. ಅದು ಒಬ್ಬ ರಾಜ ಅದನ್ನು ಹಸುವೆಯನ್ನು ತೋರಿಸೋಕೆ ಏನು ಮಾಡ್ದ, ಅದರ ಪರಿಣಾಮ ಏನಾಯಿತು ಅಂತ ಈ ಕಥೆನೇ ಹೇಳಿದಾಗಿದೆ. ಒಂದು ದೇಶದಲ್ಲಿ ಒಂದು ವರ್ಷ ಕ್ಷಾಮ ಬಂದುಬಿಡುತ್ತೆ. ಕ್ಷಾಮ ಅಂದರೆ ತಿನ್ನೋಕ್ಕೆ ಅನ್ನ ಇರಲ್ಲ, ನೀರಿರಲ್ಲ, ಕಷ್ಟಕಾಲ ಬಂದಿರುತ್ತೆ. ಆ ದೇಶ ರಾಜ ಮಂತ್ರಿಗಳನ್ನ, ಇತರನ್ನ, ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಸಭೆ ಸೇರಿಸ್ಬಿಟ್ಟು, ನಮ್ಮ ದೇಶದಲ್ಲಿ ಹಸುವಿನಿಂದ ಸಾಯುತ್ತಿರುವವರು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಹಸುವೆಯನ್ನು ಶಾಶ್ವತವಾಗಿ ನಿವಾರಿಸಲು ವೈದ್ಯರುಗಳಿಂದ ಹಸುವೆ ಆಗದೇ ಇರುವಂಥ ಔಷಧನ ತಯಾರು ಮಾಡಿಸ್ಬೇಕು ಅಂತ ಹೇಳ್ತಾನೆ. ಏನು ಹೇಳಿದ್ರೆ ಏನು ತೊಂದರೆ ಆಗುತ್ತೋ ಅಂತ ಅಲ್ಲಿ ಕೂಡಿದ್ದವರು ಏನೂ ಹೇಳಿದೆ ಒಬ್ಬರ ಮುಖ ಒಬ್ಬರು ನೋಡ್ತಾ ಸುಮ್ಮನೆ ನಿಂತ್ಕೋತಾರೆ. ಆದರೆ ವೃದ್ಧ ಮಂತ್ರಿ ಸುಬುದ್ಧಿ ಇರ್ತಾನಲ್ಲ, ಅವನು ಮಾತ್ರ, ಮಹಾರಾಜ, ನಮ್ಮ ದೇಶಕ್ಕೆ ಕ್ಷಾಮ ಹೊಸದೇನಲ್ಲ, ಅದನ್ನು ನಿವಾರಿಸಬೇಕು ಅಂದರೆ ನೀರಾವರಿ ಸೌಕರ್ಯಗಳನ್ನು ಹೆಚ್ಚಿಸಬೇಕು, ದೇಶವನ್ನು ಹಸಿರುಗಿಡದಿಂದ ಕಂಗೊಳಿಸೋ ಹಂಗೆ ಮಾಡಬೇಕು. ಅದು ಬಿಟ್ಟು ಹಸುವಿನ ಔಷಧಿಯಿಂದ ತೊಂದರೆಯನ್ನು ಬಗೆಹರಿಸೋದು ನಡೆಯೋ ಕಾರ್ಯ ಅಲ್ಲ ಸ್ವಾಮಿ ಅಂತ ಭಿನ್ನವಿಸ್ತಾನೆ. ಏಕೆ ನಡೆಯೋದು, ನಾನು ನೋಡುತ್ತೇನೆ ಅಂತ ರಾಜ ವೃದ್ಧ ಮಂತ್ರಿ ಮೇಲೆ ಕೋಪ ಮಾಡ್ಕೊಂಡು ಹೇಳ್ತಾನೆ. ಅವನ ಮಂತ್ರಿನೇ ಹಿಂಗೆ ಅಂದ್ಬಿಟ್ಟ ಮೇಲೆ ಬೇರೆಯವ್ರು ಏನು ಆಲೋಚನೆ ಹೇಳೋದಕ್ಕೂ ಧೈರ್ಯ ಮಾಡಲ್ಲ. ಎಲ್ಲರೂ ಸುಮ್ಮನೆ ಇದ್ಬಿಟ್ಟು ಆಯ್ತಾಯಿತು, ನೀವು ಹೇಳ್ದಂಗೆ ಆಯಿತು, ನೀವು ಹೇಳೋ ಯೋಚನೆ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ. ರಾಜ ದೇಶದಲ್ಲ ವೈದ್ಯರುಗಳನ್ನೆಲ್ಲ ಕರೆಸ್ತಾನೆ. ನಿಮ್ಗೆ 1 ತಿಂಗಳ ಅವಕಾಶ ಕೊಡ್ತೀನಿ, ಹಸುವೇನೇ ಆಗಬಾರ್ದು ಅಂತ ಔಷಧಿ ತಯಾರಿಸ್ಕೊಂಡು ಕೊಡಬೇಕು ಅಂತ ಆಜ್ಞೆ ಮಾಡ್ತಾನೆ. ವೈದ್ಯರುಗಳು ಎಲ್ಲರಿಗೂ ಆಶ್ಚರ್ಯ ಆಗಿ ಹೋಗುತ್ತೆ. ಆಗ ಒಬ್ಬ ಧೈರ್ಯ ಮಾಡಿಬಿಟ್ಟು, ಪ್ರಭುಗಳು ಕ್ಷಮಿಸಬೇಕು, ಹಸುವೆ ಆಗದಂತೆ ಮಾಡಲು ಯಾವ ಔಷಧಿ ಮಾಡಬೇಕು ಅಂತ ಯಾವ ವೈದ್ಯ ಗ್ರಂಥದಲ್ಲೂ ತಿಳಿಸಿಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಅಂದರೆ ನೀವು ತಯಾರಿಸ್ದಿಲ್ಲ ಅಂತ ಆಯಿತು, ಈ ನಕಲಿ ವೈದ್ಯರು ಎಲ್ಲರನ್ನು ಬಂದು ಸೆರೆಯಲ್ಲಿಡಿ, ನಿಷ್ಪ್ರಯೋಜಕರು ಇವರು ಅಂತ ರಾಜ ಬೈದ್ಬಿಟ್ಟು ಸೇನಾಧಿಕಾರಿಗೆ ಹೇಳಿಬಿಡ್ತಾನೆ. ಒಬ್ಬ ವೃದ್ಧ, ಮಹಾರಾಜ, ವೈದ್ಯರುಗಳನ್ನು ಬಿಟ್ಬಿಡಿ, ನಾನು 1 ವಾರ ಕಾಲದಲ್ಲಿ ನೀವು ಕೇಳಿದ ಔಷಧಿಯನ್ನು ಸಿದ್ಧ ಮಾಡ್ಕೊಂಬರ್ತೀನಿ ಅಂತ ಒಬ್ಬ ಮುದುಕ ಹೇಳ್ತಾನೆ. ಹಾಗಂದ್ರೆ ವೈದ್ಯ ಅಂದರೆ ಹಾಗಿರಬೇಕು ಅಂತ ರಾಜ ಮಿಕ್ಕಿದ ವೈದ್ಯರನ್ನೆಲ್ಲ ಸೆರೆಯಿಂದ ಬಿಟ್ಬಿಡ್ತಾನೆ. ಆನಂತರ ಸ್ವಲ್ಪ ದಿನ ಆದಮೇಲೆ ಆ ವೃದ್ಧ ರಾಜನ ಹತ್ರ ಬಂದುಬಿಟ್ಟು ಒಂದು ತಾಳೆಕಾಯಿ ಗಾತ್ರದ ಔಷಧಿ, ಒಂದು ಡಬ್ಬದಲ್ಲಿ ಒಂದಷ್ಟು ಔಷಧಿ ಕೊಡ್ತಾನೆ. ತಂದು ಕೊಟ್ಬಿಟ್ಟು, ಮನುಷ್ಯರಿಗೆ ಒಂದು ಗುಲಗಂಜಿ ಗಾತ್ರ ಈ ಔಷಧಿ ತಿನ್ನಿಸಿದ್ರೆ ಅವನ ಜೀವನ ಪೂರ್ತಿ ಹಸುವೇನೇ ಆಗಲ್ಲ ಸ್ವಾಮಿ ಅಂತ ಹೇಳಿಬಿಡ್ತಾನೆ. ರಾಜ ಆ ಲೇಹ ತೊಗೊಂಡು ಮುದುಕನನ್ನು ಸನ್ಮಾನಿಸ್ಬಿಟ್ಟು ಲೇಹವನ್ನು ಎಲ್ರಿಗೂ ಹಂಚು ಅಂತ ಹೇಳ್ತಾನೆ. ಅರಮನೆ ಪರಿಸರದಲ್ಲಿ ಇದ್ದವ್ರು ಯಾರೂ ಆ ಔಷಧಿಯನ್ನು ತೊಗೊಳ್ಳಲ್ಲ, ಅದರಿಂದ ಅವರಿಗೆ ಹಸುವೆ ಹಾಗೇ ಇರುತ್ತೆ. ಆದರೆ ಊರಿನಲ್ಲಿದ್ದವರೆಲ್ರಿಗೂ ಹಸುವೆ ಹೋದಂತೆ ಸಮಾಚಾರ ರಾಜನಿಗೆ ಬರುತ್ತೆ. ವೃದ್ಧ ಮಂತ್ರಿ ರಾಜನ ಹತ್ರ ಬಂದು, ಮಹಾರಾಜ, ಜನ ಕೆಲಸ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಈಗ ಹಸುವೆನೇ ಇಲ್ವಲ್ಲ, ಹಸುವೆ ತೊಂದರೆ ಇಲ್ಲದೆ ಇರೋದ್ರಿಂದ ಎಲ್ಲರೂ ಸಂತೋಷದಿಂದ ಆಟ ಪಾಠಗಳಿಗೆ ಮಗ್ನರಾಗಿ ಮಿಕ್ಕಿದಂತೆ ನಿದ್ದೆ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ, ಚಿಕ್ಕವರು ದೊಡ್ಡವರು ಅಂತ ವ್ಯತ್ಯಾಸನೇ ಇಲ್ಲ ಇವಾಗ ಅಂತ ಹೇಳ್ತಾನೆ. ಎಲ್ಲಕ್ಕಿಂತ ದೊಡ್ಡದು ಹಸುವೆ ಸಮಸ್ಯೆ ಹೋಯ್ತಲ್ಲ ಅದು ಅಂತ ರಾಜ ಸಂತೋಷ ಪಟ್ಕೊತಾನೆ. ಮತ್ತು 2 ದಿನ ಕಳೆಯುತ್ತೆ. ಮಂತ್ರಿ ತಿರ್ಗಾ ರಾಜನ ಹತ್ರ ಬರ್ತಾನೆ. ಮಹಾರಾಜ, ಎಲ್ಲರೂ ಅವರ ಕುಲಕಸುಬುಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ, ನೇಕಾರರು ಬಟ್ಟೆ ನೇಯಲ್ಲ, ಕ್ಷೌರಿಕರು ಕ್ಷೌರದ ಕೆಲಸ ಮಾಡ್ತಾ ಇಲ್ಲ, ಪ್ರಜೆಗಳಿಗೆ ಗಡ್ಡ ಮೀಸೆ ಎಲ್ಲ ಬೆಳೆದು ಎಲ್ಲ ಕಾಳ ಮೃಗಗಳು ಹಾಗಾಗೋಗಿದ್ದಾರೆ ಸ್ವಾಮಿ, ಎಲ್ಲ ಪದಾರ್ಥಗಳಿಗೂ ಬರ ಬಂದಿದೆ. ಹಿಂದೆ ಆಹಾರ ಧಾನ್ಯ ಮಾತ್ರ ಇರ್ತಿರಲಿಲ್ಲ, ಈಗ ಯಾವ ಪದಾರ್ಥನೂ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಕೂಡ ಅದರ ತೂಕದಷ್ಟೇ ಚಿನ್ನ ಕೊಂಡ್ಕೋಬೇಕಾಗಿದೆ ಸ್ವಾಮಿ, ಈ ಥರ ಇದೆ ಪರಿಸ್ಥಿತಿ ಅಂತ ಹೇಳ್ತಾನೆ. ರಾಜ ಆ ಮಾತಿನಲ್ಲಿ ಏನೂ ಮಾತಾಡಲ್ಲ, ಸುಮ್ಮನೆ ಇದ್ಬಿಡ್ತಾನೆ. ಇನ್ನೂ ಸ್ವಲ್ಪ ದಿನ ಕಳೆಯುತ್ತೆ. ಆವಾಗ ಮಂತ್ರಿ ತಿರ್ಗಾ ಬಂದು ರಾಜನ ಹತ್ರ, ಮಹಾರಾಜ, ಪ್ರಜೆಗಳು ಕಾನೂನುಗಳನ್ನು ಉಲ್ಲಂಘಿಸಿ ನಡ್ಕೋತಾ ಇದ್ದಾರೆ, ಅರಾಜಕತೆ ಆಗ್ತಾ ಇದೆ ಸ್ವಾಮಿ ಅಂತ ಹೇಳ್ತಾನೆ. ರಾಜನಿಗೆ ಕೋಪ ಬಂದ್ಬಿಡುತ್ತೆ. ಪ್ರಜೆಗಳು ಇಷ್ಟು ಕೃತಜ್ಞರಾದರೆ ಸೈನ್ಯ ಸಿದ್ಧಗೊಳಿಸುವಂತೆ ಸೇನಾಧಿಪತಿಗೆ ಹೇಳು ಅಂತ ಅವನು ಆಜ್ಞೆ ಮಾಡ್ತಾನೆ. ಕೋಪದಿಂದ ಕೂಗಾಡ್ತಾನೆ. ಈಗ ನಮಗೆ ಸೈನ್ಯ ಎಲ್ಲಿದೆ ಮಹಾರಾಜ, ಸೈನಿಕರಲ್ಲಿ ಬಹುಮಂದಿ ಕೆಲಸ ಬಿಟ್ಟು ಹೊಟ್ಟೋದ್ರು ಅಂತ ಮಂತ್ರಿ ಹೇಳ್ತಾನೆ. ಅಷ್ಟರಲ್ಲಿ ಸೇನಾಪತಿ ಓಡ್ತಾ ಬರ್ತಾನೆ. ಕಂಗಲ್ಗೆ, ಮಹಾರಾಜ, ನಮ್ಮ ವಿರೋಧಿಗಳ ಚಂಡ ಪ್ರಚಂಡರು ತಮ್ಮ ಸೇನೆಗಳೊಡನೆ ಬಂದು ನಮ್ಮ ರಾಜಧಾನಿಯನ್ನು ಸುತ್ತಕಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಈಗೇನು ಮಾಡೋದು ಅಂತ ಕೇಳ್ತಾನೆ ರಾಜ. ಶತ್ರುವಿಗೆ ಶರಣಾಗೋದನ್ನು ಬಿಟ್ಟರೆ ಬೇರೆ ಮಾರ್ಗ ಏನಿಲ್ಲ, ನಾವು ಶರಣಾಗ್ಬಿಡೋಣ, ನಮ್ಮ ರಾಜ ಕೊಟ್ಬಿಡೋಣ ಅಂತಾನೆ. ಅವನಾಗ ಹೇಳ್ತಿರೋವಾಗಲೇ ಶತ್ರು ಸೈನಿಕರೆಲ್ಲ ಅಲ್ಲಿಗೆ ಬಂದೇ ಬಿಡ್ತಾರೆ. ಅವ್ರ ನಾಯಕ ರಾಜನನ್ನು ಸಮೀಪಿಸ್ಬಿಟ್ಟು, ನಿಮ್ಮ ರಾಜ್ಯವು ನಮಗೆ ವಶವಾಗಿದೆ, ಅನವಶ್ಯಕವಾಗಿ ಪ್ರತಿಭಟಿಸಿ ಪ್ರಾಣ ಕಳ್ಕೊಬೇಡಿ, ಅದಕ್ಕೆ ಆ ಥರ ಮಾಡಬೇಡಿ ಅಂತ ಹೇಳ್ತಾನೆ. ಇನ್ನೆಲ್ಲಿ ಪ್ರತಿಭಟನೆ, ಈ ಹಸುವೆ ಔಷಧಿ ನನ್ನನ್ನು ಈ ಗತಿಗೆ ತಂದು ನಿಲ್ಲಿಸುವಂಥ ರಾಜನಿಗೆ ಪಶ್ಚಾತ್ತಾಪ ಆಗುತ್ತೆ, ನಾನೀಗ ನಿಮ್ಮ ಸೆರೆಯಾಳಾಗೋದೆ ಅಂತ ರಾಜ ಒಪ್ಕೊತಾನೆ.
ಅಷ್ಟರಲ್ಲಿ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಆಡಿಸ್ತಾ ವೃದ್ಧ ವೈದ್ಯ ಬರ್ತಾನೆ. ಹಸುವೆ ಔಷಧಿಯೇ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ಆಗುತ್ತೆ ಅಂತ ನಾನು ಹೇಳಿದಾಗ ನೀವು ಕೇಳಲಿಲ್ಲ ಅಲ್ವಾ ಮಹಾರಾಜ ಅಂತಾನೆ. ಹೌದಪ್ಪ, ಅದಕ್ಕೆ ಈಗ ಅನುಭವಿಸ್ತಾ ಇದ್ದೀನಿ ಅಂತ ರಾಜ ದುಃಖದಿಂದ ಹೇಳ್ತಾನೆ. ಈಗಲಾದರೂ ವಾಸ್ತವ ವಿಷಯ ನಿಮ್ಗೆ ಗೊತ್ತಾಯ್ತಲ್ಲ, ತುಂಬ ಸಂತೋಷ ಅಂತ ವೈದ್ಯನ ವೇಷದಲ್ಲಿ ಇದ್ದ ವೃದ್ಧ ಮಂತ್ರಿ ಆ ವೇಷವನ್ನು ತೆಗೆದುಹಾಕ್ತಾನೆ. ಅವನು ಮಂತ್ರಿ ಸುಬುದ್ಧಿನೇ ಆಗಿರ್ತಾನೆ. ಪ್ರಭುಗಳು ಕ್ಷಮಿಸಬೇಕು, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ, ಹಾಗೆಯೇ ಕಷಾಯ ಔಷಧಿಯಿಂದ ಹಸುವೆ ಸಮಸ್ಯೆ ಬಗೆಹರಿಯಲ್ಲ. ನಿಮ್ಮಿಂದ ಸೂಕ್ತ ರಾಜನೀತಿ ಪ್ರಣಾಳಿಕೆ ಪ್ರಕಟ ಮಾಡಿಸ್ಬೇಕು ಅಂದ್ಕೊಂಡು ನಾನು ನನ್ನ ಸ್ನೇಹಿತರೆಲ್ಲ ಸೇರಿ ಈ ನಾಟಕ ಆಡಿದ್ವಿ. ದಯವಿಟ್ಟು ಕ್ಷಮಿಸಿ. ಶಸ್ತ್ರ ಸೈನಿಕರು ಯಾರೂ ಇಲ್ಲ, ಅವರೆಲ್ಲ ನಮ್ಮವರೇ, ವೇಷ ಹಾಕ್ಕೊಂಬಂದಿದ್ದಾರಷ್ಟೇ. ದೇಶದ ಸಂಪತ್ತು ಸದ್ವಿನಿಯೋಗ ಮಾಡೋಕ್ಕೆ ನೀವು ಒಳ್ಳೆ ಆಡಳಿತನ ತಯಾರು ಮಾಡಿಸಿ ಅದನ್ನು ಅಮಲುಗೊಳಿಸಿ. ಆಮೇಲೆ ದೇಶ ಸಸ್ಯಶ್ಯಾಮಲವಾಗಿ ಚೆನ್ನಾಗಿರೋ ಹಾಗೆ ಶಾಸ್ತ್ರಗಳನ್ನು ಮಾಡಿ, ಅದರಿಂದ ರಾಜ್ಯ ಉದ್ಧಾರ ಆಗುತ್ತೆ ಅಂತ ಹೇಳ್ತಾನೆ. ಮುಂದೆ ರಾಜ ಹಾಗೆ ನಡ್ಕೊಂಡು ಜಯಪ್ರಿಯ ಜನಾನುರಾಗಿ ರಾಜ ಆಗಿ ಕಾಲ ಕಳ್ಕೊಂಡು ಸಂತೋಷವಾಗಿರ್ತಾನೆ. ನಮಸ್ಕಾರ.